ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದಿಂದ ಬಾಂಗ್ಲಾಗೆ 4,000 ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಲಾಗಿದೆ. ಅಕ್ರಮ ವಲಸಿಗರನ್ನ ಹುಡುಕಿ ಗಡಿಪಾರು ಮಾಡೋ ದೊಡ್ಡ ಪ್ರಕ್ರಿಯೆ ಈಗ ಹೊರಬರ್ತಾ ಇದೆ. ಮೇ 7ರಿಂದ ಅಂದರೆ ಆಪರೇಷನ್ ಸಿಂಧೂರ್ ಶುರುವಾದಾಗಿನಿಂದ ಇಲ್ಲಿವರೆಗೆ ಬರೋಬ್ಬರಿ 4,000 ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಬಾಂಗ್ಲಾಗೆ ಲಿಟ್ರಲಿ ದಬ್ಬಲಾಗಿದೆ. ಈ ಪೈಕಿ 2,000 ಮಂದಿಯನ್ನ ಸರ್ಕಾರವೇ ಹೊರ ಹಾಕಿದ್ರೆ ಇನ್ನುಳಿದ 2,000 ಜನ ತಾವಾಗೇ ಸರ್ಕಾರದ ಮುಂದೆ ಬಂದು ಬಾಂಗ್ಲಾಗೆ ವಾಪಸ್ ಹೋಗಿದ್ದಾರೆ. ಮಾಧ್ಯಮಗಳಲ್ಲಿ ಗಡಿಪಾರು ಬಗ್ಗೆ ಮಾಹಿತಿ ಪಡೆದವರು ಬಂಧನ ಭೀತಿಯಿಂದ ಸ್ವಯಂ ಪ್ರೇರಿತರಾಗಿ ಶರಣಾಗಿದ್ದಾರೆ ಅಂತ ಗೊತ್ತಾಗಿದೆ. ಶರಣಾಗಿರೋರಲ್ಲಿ ಹೆಚ್ಚಿನವರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು, ಭಾರತಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು, ಬಂದು ಮತ್ತೆ ಜೈಲು ಅಂತೆಲ್ಲ ಸೇರ್ಕೊಂಡ್ಬಿಟ್ರೆ ಕಾನೂನು ಹೋರಾಟಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಶಕ್ತಿ ಇಲ್ಲ ಅಂತ ಅವರಾಗೆ ಮುಂದೆ ಬಂದು ವಾಪಸ್ ಹೋಗಿದ್ದಾರೆ ಅಂತ ವರದಿಯಾಗ್ತಿದೆ. ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವಾಲಯ ಈ ಗಡಿಪಾರಿನ ಕ್ರಮಕ್ಕೆ ಆದೇಶ ಕೊಟ್ಟಿತ್ತು. ಮೊದಲಿಗೆ ಗುಜರಾತ್ನಲ್ಲಿ ಈ ಆಕ್ಷನ್ ಶುರುವಾಗಿತ್ತು. ನಂತರ ಬಾಂಗ್ಲಾ ಗಡಿಯುದ್ದಕ್ಕೂ ಅಂದರೆ ತ್ರಿಪುರಾ, ಮೇಘಾಲಯ ಮತ್ತು ಅಸ್ಸಾಂನಲ್ಲಿ ಶುರುವಾಗಿತ್ತು. ಸದ್ಯ ಈಗ ಗಡಿಪಾರು ಆದವರಲ್ಲಿ ಅರ್ಧದಷ್ಟು ಅಕ್ರಮ ವಲಸಿಗರು ಗುಜರಾತಲ್ಲೇ ಸಿಕ್ಕಿಬಿದ್ದಿದ್ದಾರೆ. ಅತ್ತ ದಿಲ್ಲಿ, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನದಲ್ಲೂ ಕೂಡ ಬಾಂಗ್ಲಾ ವಲಸಿಗರು ಲಾಕ್ ಆಗಿದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿರೋ ಇವರನ್ನೆಲ್ಲ ವಾಯುಪಡೆಯ ಏರ್ಕ್ರಾಫ್ಟ್ ಮೂಲಕ BSF ಪಡೆಗೆ ಹಸ್ತಾಂತರಿಸಲಾಗಿದೆ. ನಂತರ ಗಡಿ ಭಾಗದಲ್ಲಿರೋ ಕ್ಯಾಂಪ್ಗಳಲ್ಲಿ ಇವ್ರನ್ನ ಇಟ್ಟು ಆಹಾರ ಒದಗಿಸಿ ಅಗತ್ಯ ಇದ್ದವರಿಗೆ ಬಾಂಗ್ಲಾ ಕರೆನ್ಸಿಯನ್ನು ಕೂಡ ಒಂದಷ್ಟು ದುಡ್ಡು ಕೊಟ್ಟು ಅವರನ್ನ ವಾಪಸ್ ಅವರ ದೇಶಕ್ಕೆ ಕಳಿಸಲಾಗಿದೆ. ಏನು ಅಕ್ರಮ ಬಾಂಗ್ಲಾದೇಶಿಯರನ್ನ ಹಿಡಿಯೋ ಈ ಪ್ರಕ್ರಿಯೆ ಇಲ್ಲಿಗೆ ಮುಗುದಿಲ್ಲ. ಪ್ರತಿಯೊಂದು ರಾಜ್ಯಗಳಲ್ಲಿ ಹಾಗೂ ಬೆಂಗಳೂರು, ಮುಂಬೈ, ದಿಲ್ಲಿ, ಕೋಲ್ಕತ್ತಾ, ಆಮೇಲೆ ಚೆನ್ನೈ, ಹೈದರಾಬಾದ್, ಪುಣೆ ಈ ರೀತಿ ಆರ್ಥಿಕ ಚಟುವಟಿಕೆ ಇರೋ ದೊಡ್ಡ ನಗರಗಳಲ್ಲಿ ಬಾಂಗ್ಲಾ ಪ್ರಜೆಗಳ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅವ್ರನ್ನ ಹಿಡಿದು ವಾಪಸ್ ಕಳಿಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಂಥ ನಗರಗಳಲ್ಲೇ ಜಾಬ್ ಈಸಿಯಾಗಿ ಸಿಕ್ಕಿಬಿಡುತ್ತೆ ಅಂತ ಹೇಳಿ ಭಾರತೀಯರಾಗ್ಬಿಡ್ಬೋದು ನಿಧಾನಕ್ಕೆ ಮಿಕ್ಸ್ ಆಗಿ ಅಂತ ಹೇಳಿ ಬಂದು ಸೇರ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅತ್ತ ಗಡಿ ಭಾಗದಲ್ಲಿ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ BGB ಕೂಡ ಭಾರತೀಯ ಪಡೆಗಳೊಂದಿಗೆ ಸಹಕರಿಸ್ತಾ ಇದ್ದಾರೆ. ಕಾರ್ಯಾಚರಣೆ ಸ್ಮೂತ್ ಆಗಿ ನಡೀತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ 2-3 ದಿನಗಳ ಹಿಂದಷ್ಟೇ ಬಾಂಗ್ಲಾದೇಶ್ ಬಾರ್ಡರ್ ಗಾರ್ಡ್ಸ್ ಇದಾರಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು. ತೆಗೆದು ತನ್ನ ಗಡಿಲ್ ದಬ್ತಾ ಇದ್ದಾರೆ, ಡಿಪ್ಲೊಮ್ಯಾಟಿಕಲಿ ಹಸ್ತಾಂತರ ಮಾಡ್ತಿಲ್ಲ ಭಾರತದವರು ನಮ್ಮ ಪ್ರಜೆಗಳನ್ನ, ಗಡಿಲ್ ತಗೊಂಡು ಲಿಟ್ರಲಿ ಬೇಲಿಂದ ಈ ಕಡೆಗೆ ತಳ್ತಾ ಇದ್ದಾರೆ, ಹಿಂಗೆ ಕಳಿಸಬಾರ್ದು ಅಂತೆಲ್ಲ ಹೇಳಿದ್ರು ಬಾಂಗ್ಲಾ ಬಾರ್ಡರ್ ಗಾರ್ಡ್ಸ್ನವರು. ಆದ್ರೆ ಈಗ ನಮ್ಮ ಸೈನಿಕರು ಹೇಳ್ತಿದ್ದಾರೆ, ನಮ್ಮ BSFನವ್ರು ಹೇಳ್ತಿದ್ದಾರೆ, ಇಲ್ಲ ಅವರು ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾರೆ, ಈ ನೀಟಾಗಿ ತಗೊಳ್ತಿದ್ದಾರೆ ನಾವು ಕಳಿಸಿದವ್ರನ್ನ ಅಂತ ಹೇಳ್ತಿದ್ದಾರೆ. ಏನೋ ಜಮ್ಮು ಕಾಶ್ಮೀರದ ಕಥುವಾ ಜಿಲ್ಲೆಯಲ್ಲಿ ದೊಡ್ಡ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಅಲ್ಲಿನ ಅರಣ್ಯದಲ್ಲಿ ಶಂಕಿತ ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಹೀಗಾಗಿ ಆಪರೇಷನ್ ಲಾಂಚ್ ಮಾಡಲಾಗಿದೆ. ಮಂಗಳವಾರ ಕೂಡ ಇದೇ ರೀತಿ ಶಂಕಿತ ಉಗ್ರರ ಮೂವ್ಮೆಂಟ್ಸ್ ಬಗ್ಗೆ ಮಾಹಿತಿ ಪಡೆದು ಭದ್ರತಾ ಪಡೆ ಕಥುವಾದಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದ್ರು. ಈಗ ಮತ್ತೆ ಆಪರೇಷನ್ ಲಾಂಚ್ ಮಾಡಿದ್ದಾರೆ. ದೇಶದಲ್ಲಿ ಮಳೆ ಭೀಕರ ಅನಾಹುತವನ್ನು ಸೃಷ್ಟಿ ಮಾಡಿದೆ. ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಹ ಉಂಟಾಗಿದ್ದು ಇಲ್ಲಿವರೆಗೆ ಕನಿಷ್ಠ 30 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ದೇಶದಲ್ಲಿ ಹೊಸ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆ. ಇದಕ್ಕೆ ಆಪರೇಷನ್ ಜಲ್ರಾಹತ್ 2 ಅಂತ ಹೆಸರಿಡಲಾಗಿದೆ. ಏನಿದು ಜಲ್ರಾಹತ್ ಅಂದರೆ ಜಲ ಅಂದರೆ ನೀರು, ರಾಹತ್ ಅಂದರೆ ಪರಿಹಾರ ಅಥವಾ ಒಂದು ರಕ್ಷಣಾ ಕಾರ್ಯಾಚರಣೆ ಅಂತ ಅನ್ಕೊಳ್ಳಿ. ಜಲರಾಹತ್ 2 ಅಂತ ಹೆಸರಿಟ್ಟಿದ್ದಾರೆ. ಭಾನುವಾರ ಜಲರಾಹತ್ 1 ಮಾಡಿದ್ರು. ಸೋಮವಾರ 2ನೇ ಕಾರ್ಯಾಚರಣೆಗ ಶುರು ಮಾಡಿದ್ದಾರೆ. ಸಿಕ್ಕಿಂನ ಛಟ್ಟೆನ್ನಲ್ಲಿರೋ ಸೇನಾ ಕ್ಯಾಂಪ್ನಲ್ಲಿ ಭೂ ಕುಸಿತ ಆಗಿ 3 ಸೇನಾ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. 9 ಸೈನಿಕರು ನಾಪತ್ತೆಯಾಗಿದ್ದಾರೆ. ಸದ್ಯ ನಾಪತ್ತೆಯಾಗಿರೋ ಸೈನಿಕರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅತ್ತ ಮಣಿಪುರ ಒಂದೇ ರಾಜ್ಯದಲ್ಲಿ 19,000ಕ್ಕೂ ಅಧಿಕ ಜನ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. 3,000ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಅರುಣಾಚಲ ಪ್ರದೇಶದ ಹಲವು ಕಡೆ ಭೂಕುಸಿತ ಉಂಟಾಗಿದೆ. ರಸ್ತೆ ಸಂಪರ್ಕ ಕಟ್ಟಾಗಿದೆ. ರಕ್ಷಣಾ ತಂಡಗಳು ಜನರನ್ನ ಸೇಫ್ ಜಾಗಗಳಿಗೆ ಕಳಿಸೋ ಕೆಲಸ ಮಾಡ್ತಿವೆ. ಏನೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂ ರಾಜ್ಯಗಳ CMಗಳು ಹಾಗೂ ಮಣಿಪುರ ರಾಜ್ಯಪಾಲರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಅಲ್ಲಿನ ಈಗಿನ ಪರಿಸ್ಥಿತಿ ಕುರಿತು ಮಾಹಿತಿ ಪಡ್ಕೊಂಡಿದ್ದಾರೆ. ಏನೋ ಮುಂದಿನ 2-3 ದಿನಗಳ ಕಾಲ ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ ರಾಜ್ಯಗಳಲ್ಲಿ ಭಾರಿ ಮಳೆ ಕೂಡ ಆಗೋ ನಿರೀಕ್ಷೆ ಇದೆ.
ಅತ್ತ ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಉತ್ತರಾಖಂಡ್ ಭಾಗದಲ್ಲೂ ಕೂಡ ಹೆವಿ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನೀರೆ ಅನ್ನೋ ಊರಲ್ಲಿ ಅತಿ ಹೆಚ್ಚು ಅಂದರೆ 56 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ. ಉಳಿದಂತೆ ರಾಜ್ಯದ ಇತರ ಭಾಗದಲ್ಲಿ ತುಂತುರು ಮಳೆಯಾಗುತ್ತೆ ಅಂತ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಗಡಿಯಲ್ಲಿ ಸಂಘರ್ಷ ನಿಂತಿದ್ರೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಮಾತ್ರ ಹೆಚ್ಚಾಗ್ತಾ ಇದೆ. ಸಿಂಗಪುರ್ನಲ್ಲಿ ನಡೆದ ಶಾಂಗ್ರಿಲಾ ಡೈಲಾಗ್ ಶೃಂಗಸಭೆಯಲ್ಲಿ 2 ರಾಷ್ಟ್ರಗಳ ಪ್ರಮುಖ ಸೇನಾಧಿಕಾರಿಗಳು ಒಬ್ಬರಿಗೊಬ್ಬರು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್, ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ನಡೆಸಿದೆ. ಈ ಕಾರ್ಯಾಚರಣೆ ನಮ್ಮ ಶತ್ರುಗಳಿಗೆ ಕೆಲ ಪಾಠವನ್ನು ಕಲಿಸಿಕೊಟ್ಟಿದೆ. ಭಯೋತ್ಪಾದನೆ ವಿರುದ್ಧ ಭಾರತಕ್ಕಿರೋ ತಾಳ್ಮೆಯನ್ನು ಮೀರಿ ಬಿಹೇವ್ ಮಾಡಿದ್ರೆ ನಾವು ಯಾವ ರೀತಿ ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. 2 ದಶಕಗಳಿಗೂ ಅಧಿಕ ಕಾಲ ಈ ಭಯೋತ್ಪಾದನೆಯ ಪ್ರಾಕ್ಸಿ ಯುದ್ಧವನ್ನು ಭಾರತ ಫೇಸ್ ಮಾಡ್ತಾ ಬಂದಿದೆ. ಇದರಿಂದ ಸಾಕಷ್ಟು ಜನರ ಪ್ರಾಣ ಹೋಗಿದೆ. ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಪಾಕಿಸ್ತಾನದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿಯ ಚೇರ್ಮನ್ ಜನರಲ್ ಶಾಹಿರ್ ಶಮ್ಜಾದ್ ಮಿರ್ಜಾ, ಸಂಘರ್ಷವನ್ನು ಕಂಟ್ರೋಲ್ ಮಾಡೋ ಕಡೆ ಕೆಲಸ ಮಾಡಿದರೆ ಸಾಲದು, ಅದಕ್ಕೊಂದು ಸೊಲ್ಯೂಷನ್ ಕಂಡುಕೊಳ್ಳೋ ಕಡೆ ಗಮನ ಹರಿಸಬೇಕು. ಪ್ರಾದೇಶಿಕ ಶಾಂತಿಗಾಗಿ ಆದಷ್ಟು ಬೇಗ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಬೇಕು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಗೈಡ್ಲೈನ್ಸ್ ಮತ್ತು ಕಾಶ್ಮೀರ ಜನರ ಆಕಾಂಕ್ಷೆ ಮೇರೆಗೆ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಾಂದರೆ ಈ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ವಿನಾಶಕಾರಿ ಸಂಘರ್ಷದ ರೂಪವನ್ನು ಪಡೆಯುತ್ತೆ ಅಂತ ಹೇಳಿದ್ದಾರೆ. ಅರೆ, ಪಾಕಿಸ್ತಾನದಿಂದ ಎಷ್ಟು ದಿವಸ ಅಸೀಂ ಮುನೀರ್ ಮಾತನಾಡ್ತಿತ್ತಲ್ಲ, ಇದ್ಯಾರಿದು ಹೊಸ ಹುದ್ದೆ, ಹೊಸ ಹೆಸರು? ಪಾಕಿಸ್ತಾನದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿಯ ಚೇರ್ಮನ್ ಜನರಲ್ ಶಾಹಿರ್ ಶಮ್ಜಾದ್ ಮಿರ್ಜಾ ಮಾತಾಡ್ತಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಮುನೀರ್ ಮಾತಾಡೋಕ್ಕಾಗತ್ತೆ? ಈಗ ಅಸೀಂ ಮುನೀರು ಹೆಂಗೆ ಮಾತಾಡೋಕ್ಕಾಗತ್ತೆ? ಮಾಮೂಲಿ ಜನರಲ್, ಅದೀಗ 5 ಸ್ಟಾರ್ ಜನರಲ್, ಅದೀಗ ಫೀಲ್ಡ್ ಮಾರ್ಷಲ್. ಫೀಲ್ಡ್ ಮಾರ್ಷಲ್ ದಿನ ಬೆಳಗಾದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಕೂತ್ರೆ ಆಗುತ್ತಾ? ಅದೀಗ ಮೇಲೆ, ಎಲ್ಲಕ್ಕೂ ಮೇಲೆ, ಅದೀಗ ಜಾಸ್ತಿ ಮಾತಾಡಲ್ಲ ಅದು. ಈಗ ಇವ್ರ ಹತ್ರ ಎಲ್ಲ ಮಾತಾಡಿಸ್ತಾ ಇದೆ. ಏನೋ ಪಂಜಾಬ್ನಲ್ಲಿ ಭದ್ರತಾ ಪಡೆಗಳು ಪಾಕ್ ಕಡೆಯಿಂದ ಹಾರಿ ಬಂದ 4 DJI ಕ್ಲಾಸಿಕ್ 3 ಡ್ರೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಡ್ರೋನ್ ಮೂಲಕ ಸಾಗಿಸ್ತಾ ಇದ್ದ 1 kgಯಷ್ಟು ನಶಾ ವಸ್ತುವನ್ನು ವಶಕ್ಕೆ ಪಡೆಯಲಾಗಿದೆ. ಗುಪ್ತಚರ ಮಾಹಿತಿ ಆಧರಿಸಿ BSF ಮತ್ತು ಪಂಜಾಬ್ ಪೊಲೀಸರು ಅಮೃತ್ಸರ್ ಮತ್ತು ತರ್ನ್ ತರಣ್ ಜಿಲ್ಲೆಯ ಹಲವು ಭಾಗದಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿ ಹಿಡಿದು ಹಾಕಿದ್ದಾರೆ ಡ್ರೋನ್ನ. ಈ ನಡುವೆ PM ನರೇಂದ್ರ ಮೋದಿ ಜೂನ್ 4ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಸ್ತಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ವಿಶೇಷ ಅಧಿವೇಶನ ಕರೆದು ಆಪರೇಷನ್ ಸಿಂಧೂರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಕಾಂಗ್ರೆಸ್ ಪಕ್ಷ ಒತ್ತಾಯಿಸಿರೋ ನಡುವೆ ಮೋದಿ ಈ ಮೀಟಿಂಗ್ ನಡೆಸ್ತಾರೆ. ಅಲ್ಲದೆ ವಿದೇಶಗಳಿಗೆ ಹೋಗಿರೋ ಸರ್ವ ಪಕ್ಷಗಳ ನಿಯೋಗದ ಸದಸ್ಯರನ್ನ ಜೂನ್ 9 ಅಥವಾ 10ನೇ ತಾರೀಕು PM ನರೇಂದ್ರ ಮೋದಿ ಮೀಟ್ ಮಾಡ್ತಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ಮತ್ತೊಂದು ಕಡೆ ಅಂಡಮಾನ್ ನಿಕೋಬಾರ್ ಕಮಾಂಡ್ ANCಯ 18ನೇ ಕಮಾಂಡರ್ ಇನ್ ಚೀಫ್ ಆಗಿ ಲೆಫ್ಟಿನೆಂಟ್ ಜನರಲ್ ದಿನೇಶ್ ಸಿಂಗ್ ರಾಣಾ ಅಧಿಕಾರ ಸ್ವೀಕರಿಸಿದ್ದಾರೆ. ತಮ್ಮ 37 ವರ್ಷದ ವೃತ್ತಿ ಜೀವನದಲ್ಲಿ ಪ್ರಮುಖ ಕಾರ್ಯಾಚರಣೆ, ತರಬೇತಿ ಸೇರಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಭಾಗವಾಗೂ ಕೂಡ ಲೆಬನಾನ್ನಲ್ಲಿ ಒಂದಷ್ಟು ಕಾಲ ಸೇವೆ ಸಲ್ಲಿಸಿದ್ರು. ಅಲ್ಲದೆ ರಾಣಾ ಚೈನಾದ ಡಿಫೆನ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಂ ಮೇಲೆ ಸ್ಟಡಿ ಮಾಡಿ PhD ಕೂಡ ಮಾಡಿದ್ದಾರೆ. ಈಗ ಅವ್ರನ್ನೇ ಮಲಕ್ಕಾ ಜಲಸಂಧಿ ಹತ್ರಕ್ಕೆ ನಿಯೋಜನೆ ಮಾಡಲಾಗಿದೆ. ಈ ANC ದೇಶದ ಏಕೈಕ ಮತ್ತು ಮೊದಲ ಟ್ರೈ ಸರ್ವಿಸಸ್ ಆಪರೇಷನಲ್ ಕಮಾಂಡ್. ನೌಕಾಪಡೆ, ವಾಯುಪಡೆ ಮತ್ತು ಕೋಸ್ಟ್ ಗಾರ್ಡ್ನ ಒಂದೇ ಯೂನಿಟ್ನಲ್ಲಿ ಒಳಗೊಂಡಿದೆ. ಥಿಯೇಟರ್ ಕಮಾಂಡ್ ಥರ ಇದು. ಚೀನಾ ಉಪಟಳ ಹೆಚ್ಚಿರೋ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಭಾಗವನ್ನು ಇದು ಕಾವಲು ಕಾಯುತ್ತೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲೀಗ ರಿಪೇರಿ ಕೆಲಸ ಜೋರಾಗಿ ನಡೀತಾ ಇದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತದ ದಾಳಿಗೆ ಕರಾಚಿಯಲ್ಲಿರೋ ಬೊಲಾರಿ ಏರ್ಬೇಸ್ ಡ್ಯಾಮೇಜ್ ಆಗಿತ್ತು. ಈಗ ಆ ಏರ್ಬೇಸ್ನಲ್ಲಿ ಪಾಕಿಸ್ತಾನದವ್ರ ಮೇಲೆ ಟಾರ್ಪಲ್ ಹಾಕಿ ಕೆಳಗಡೆ ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ಗೊತ್ತಾಗಿದೆ. ಜೆರುಸಲಂನ ದಿ ಇಂಟೆಲ್ ಲ್ಯಾಬ್ ಅನ್ನೋ ರಿಸರ್ಚ್ ಸಂಸ್ಥೆಯಲ್ಲಿರೋ ಜಿಯೋ ಇಂಟೆಲಿಜೆನ್ಸ್ ರಿಸರ್ಚರ್ ಡೇಮಿನ್ ಸೈಮನ್ ಅನ್ನೋರು ಈ ಸ್ಯಾಟಲೈಟ್ ಇಮೇಜಸ್ ಅನ್ನ ಶೇರ್ ಮಾಡಿದ್ದಾರೆ. ಇದರಲ್ಲಿ ಭಾರತದ ದಾಳಿಯಿಂದ ಹಾನಿಗೊಳಗಾದ ಏರ್ಬೇಸ್ ಹಂಗರನ್ನು ಫುಲ್ ಟಾರ್ಪಲ್ ಹಾಕೊಂಡು ಕೆಳಗಡೆ ರಿಪೇರಿ ಕೆಲಸ ಪಾಕಿಸ್ತಾನದವರು ಮಾಡ್ತಿರೋದು ಕಾಣಿಸ್ತಾ ಇದೆ. ಏನೋ ದೇಶದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 203 ಕೊರೋನಾ ಪ್ರಕರಣಗಳು ದಾಖಲಾಗಿವೆ. ಈ ಮೂಲಕ ದೇಶದಲ್ಲಿ ಒಟ್ಟು ಆಕ್ಟಿವ್ ಕೇಸಸ್ ಸಂಖ್ಯೆ 3961ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾಗೆ ಹೊಸದಾಗಿ 4 ಜನ ಮೃತಪಟ್ಟಿದ್ದು ಒಟ್ಟು ಸಾವಿನ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಇತ್ತ ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 15 ಕೊರೋನಾ ಪ್ರಕರಣಗಳು ದಾಖಲಾಗಿವೆ. ಈ ಮೂಲಕ ಒಟ್ಟು ಆಕ್ಟಿವ್ ಕೊರೋನಾ ಕೇಸಸ್ ಸಂಖ್ಯೆ 253ಕ್ಕೆ ಏರಿಕೆಯಾಗಿದೆ.
ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಭಾರಿ ವಿವಾದಕ್ಕೀಡಾಗಿರೋ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮ್ಮ ನಟನೆಯ ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡದಂತೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಈ ಸಿನಿಮಾ ಜೂನ್ 5ಕ್ಕೆ ಬಿಡುಗಡೆಯಾಗುತ್ತೆ. ಆದರೆ ಕಮಲ್ ಹಾಸನ್ ಹೇಳಿಕೆಯಿಂದ ಸಿನಿಮಾ ಬಿಡುಗಡೆಗೆ ಕರ್ನಾಟಕದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ದೇಶನ ಕೊಡಿ ಅಂತ ಕಮಲ್ ಹಾಸನ್ ಅರ್ಜಿ ಹಾಕಿದ್ದಾರೆ. ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗೆ ಸಂಬಂಧಪಟ್ಟ ಬೆಂಗಳೂರಿನ ಪಬ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರತ್ಯೇಕ ಸ್ಥಳ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಗರದ ಕಸ್ತೂರ್ಬಾ ರಸ್ತೆಯಲ್ಲಿರೋ 18 ಕಮ್ಯೂನ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಮಂಗಳೂರಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಪುತ್ತೂರಿನ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲಗೆ ಕಲಬುರಗಿಗೆ ಗಡಿಪಾರು ಮಾಡಿ ನೋಟಿಸ್ ಕೊಡಲಾಗಿದೆ. ಸದ್ಯ ಅವರನ್ನ ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡಿಪಾರು ಮಾಡೋ ಸಾಧ್ಯತೆ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಗಡಿಪಾರಿಗೆ ನಿಖರ ಕಾರಣ ಏನು ಅಂತ ಉಲ್ಲೇಖಿಸಿಲ್ಲ. ಜೂನ್ 6ನೇ ತಾರೀಕು ವಿಚಾರಣೆ ನಿಗದಿಯಾಗಿದ್ದು ವಕೀಲರ ಮೂಲಕ ಅಥವಾ ಖುದ್ದು ಹಾಜರಾಗುವಂತೆ ಸೂಚಿಸಲಾಗಿದೆ. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ಈ ನೋಟಿಸ್ ಜಾರಿ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟ ಆರೋಪದ ಮೇಲೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಗದಗ ಜಿಲ್ಲೆ ನರಗುಂದದಲ್ಲಿ ಬಾಲಕಿಯರ ಮೊಬೈಲ್ಗೆ ಅಶ್ಲೀಲ ಸಂದೇಶ ಕಳಿಸಿದ್ದಾರೆ ಅಂತ ಆರೋಪಿಸಿ 3 ಬಾಲಕರನ್ನ ಕಂಬಕ್ಕೆ ಕಟ್ಟಹಾಕಿ ಹೊಡೆಯಲಾಗಿದೆ. ಈ ಘಟನೆ ಸಂಬಂಧ 2 ಕಡೆಯವರಿಂದ ದೂರು ಪ್ರತಿ ದೂರು ದಾಖಲಾಗಿದೆ. ಥಳಿತಕ್ಕೊಳಗಾದ ಬಾಲಕರ ಪೈಕಿ ಒಬ್ಬನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದ ಬಾಲಕರಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬಾಲಕರಿಗೆ ಥಳಿಸಿದ ದೂರಿನ ಮೇಲೆ 10 ಜನರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಬೆಂಗಳೂರಿನ ಈಜಿಪುರದ ಕೋದಂಡ ರಾಮಸ್ವಾಮಿ ದೇಗುಲದ ಬಳಿ 108 ಅಡಿ ಎತ್ತರದ ವಿಷ್ಣುವಿನ ಏಕಶಿಲಾ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಂದಹಾಗೆ 300 ಟನ್ ತೂಕದ ಈ ವಿಗ್ರಹವನ್ನ ತಮಿಳುನಾಡಿನ ವಂದವಾಸಿಯಲ್ಲಿ ಕೆತ್ತನೆ ಮಾಡಲಾಗಿತ್ತು. ಚೆನ್ನೈನ ಅಣ್ಣಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಚೆನ್ನೈ ಮಹಿಳಾ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಕೇಸ್ನಲ್ಲಿ ಆರೋಪಿಯಾಗಿದ್ದ ಜ್ಞಾನಶೇಖರನ್ಗೆ ಕೋರ್ಟ್ 30 ವರ್ಷಗಳ ಜೈಲು ಶಿಕ್ಷೆಯನ್ನು ಕೊಟ್ಟಿದೆ. 90,000 ರೂಪಾಯಿ ದಂಡವನ್ನು ಕೂಡ ಹಾಕಲಾಗಿದೆ. ಮಹಿಳಾ ಕೋರ್ಟ್ ಜಡ್ಜ್ ಎಂ ರಾಜಲಕ್ಷ್ಮಿ ಆದೇಶ ಹೊರಡಿಸಿದ್ದಾರೆ. ಇದನ್ನ ಲೈಂಗಿಕ ದೌರ್ಜನ್ಯ ಸೇರಿದ ಹಾಗೆ ಸುಮಾರು 11 ಕೇಸ್ಗಳಲ್ಲಿ ತಪ್ಪಿತಸ್ಥ ಅಂತ ಕೋರ್ಟ್ ಮೇ 28ನೇ ತಾರೀಕು ತೀರ್ಪು ಕೊಟ್ಟಿತ್ತು. ಈಗ ಶಿಕ್ಷೆ ವಿಧಿಸಿದೆ. ಅಂದಹಾಗೆ ಕಳೆದ ಡಿಸೆಂಬರ್ನಲ್ಲಿ ಚೆನ್ನೈನ ಪ್ರತಿಷ್ಠಿತ ಅಣ್ಣಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ಈ ವೇಳೆ ವಿದ್ಯಾರ್ಥಿನಿಯ ಸ್ನೇಹಿತನ ಮೇಲೂ ಕೂಡ ಹಲ್ಲೆ ಮಾಡಲಾಗಿತ್ತು. ಬಳಿಕ ಸಂತ್ರಸ್ತೆ ದೂರಿನ ಮೇರೆಗೆ ಆರೋಪಿ ಜ್ಞಾನಶೇಖರನ್ನ ಪೊಲೀಸರು ಬಂಧಿಸಿದ್ರು. ಬಳಿಕ ಈತನ ಮೇಲಿನ ತನಿಖೆಗಾಗಿ ಎಸ್ಐಟಿ ರಚಿಸಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ವಿಚಾರಣೆ ನಡೆದು ಈಗ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ. ಪಾಕಿಸ್ತಾನದ ಉಗ್ರ ಮುಖವಾಡ ಜಗತ್ತಿಗೆ ತೋರಿಸೋಕೆ ಭಾರತದ ಹಲವು ಸರ್ವಪಕ್ಷ ನಿಯೋಗಗಳು ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಡುತ್ತಿವೆ. ಆದರೆ ಕಾಂಗ್ರೆಸ್ ಸಂಸದರ ಹೇಳಿಕೆಗಳ ವಿರುದ್ಧ ಸ್ವಪಕ್ಷದಲ್ಲೇ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗದ ಹಿರಿಯ ಮೆಂಬರ್ ಆಗಿರುವಂತಹ ಕಾಂಗ್ರೆಸ್ ಹಿರಿಯ ನಾಯಕ, ಈ ಹಿಂದೆ ವಿದೇಶಾಂಗ ಮಂತ್ರಿಯೂ ಆಗಿದ್ದ ಸಲ್ಮಾನ್ ಖುರ್ಷಿದ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ನಾವಿಲ್ಲಿ ಭಯೋತ್ಪಾದನೆ ವಿರುದ್ಧ ಭಾರತದ ಸಂದೇಶವನ್ನ ಜಗತ್ತಿಗೆ ಸಾರುವ ಮಿಷನ್ ನಲ್ಲಿ ಬಂದಿದ್ದೇವೆ. ಹೀಗಿರುವಾಗ ಭಾರತದಲ್ಲಿ ಕೆಲ ಜನರು ನಮ್ಮ ರಾಜಕೀಯ ನಿಷ್ಠೆ ಬಗ್ಗೆ ಮಾತನಾಡ್ತಿರೋದು, ಕ್ವಶನ್ ಮಾಡ್ತಿರೋದು ತುಂಬಾ ನೋವಾಗುತ್ತೆ. ನೋಡಿದಾಗ ಒಬ್ಬ ದೇಶ ಭಕ್ತನಾಗೋದು ಅಷ್ಟೊಂದು ಕಷ್ಟನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾಗಿರೋದ್ರ ಬಗ್ಗೆ ಖುರ್ಷಿದ್ ತುಂಬಾ ಖುಷಿ ವ್ಯಕ್ತಪಡಿಸಿದ್ರು. ನಮ್ಮ ಭಾಗ ಅಂತಾನೆ ಅನಿಸ್ತಾ ಇರಲಿಲ್ಲ, ಆ ರೀತಿಯಾಗಿತ್ತು. ಈಗ ಭಾರತದ ಬೇರೆಲ್ಲ ಭಾಗದ ತರ ಜಮ್ಮು ಕಾಶ್ಮೀರ ಇಂಟಿಗ್ರೇಟ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಅವರ ಪಾರ್ಟಿಯಲ್ಲೇ ಕಾಂಗ್ರೆಸ್ಸಿಗರೇ ಕೆಲವರು ಟೀಕೆ ಮಾಡಿದ್ರು ಅವ್ರ ಮೇಲೆ. ಅದರ ಬೆನ್ನಲ್ಲೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಾಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆಲಾಸಿಯಸ್ ಭಾರತಕ್ಕೆ ಬಂದಿದ್ದಾರೆ. ಪಾಲಂ ಏರ್ಫೋರ್ಸ್ ಸ್ಟೇಷನ್ ನಲ್ಲಿ ಪೆಲಾಸಿಯಸ್ ರನ್ನ ಸಚಿವ ಹರ್ಷವರ್ಧನ್ ಮಲ್ಹೋತ್ರಾ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಬಳಿಕ ಪೆಲಾಸಿಯಸ್ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಜಾಗತಿಕ ಕಾರು ತಯಾರಿಕಾ ಕಂಪನಿಗಳನ್ನ ಭಾರತದ ಕಡೆಗೆ ಆಕರ್ಷಿಸೋಕೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಹೊಸ ಪಾಲಿಸಿಯನ್ನ ಪರಿಚಯಿಸಿದೆ. ಕಾರು ತಯಾರಿಕಾ ಕಂಪನಿಗಳು, ಎಸ್ಪೆಷಲಿ ಎಲೆಕ್ಟ್ರಿಕ್ ಕಾರು ತಯಾರಿಕಾ ಕಂಪನಿಗಳಿಗೆ ಜಾಸ್ತಿ ಮಹತ್ವ ಕೊಡಲಾಗಿದೆ. ಭಾರತದಲ್ಲಿ 3 ವರ್ಷಗಳ ಒಳಗಡೆ 4,150 ಕೋಟಿ ರೂಪಾಯಿ ಹೂಡಿಕೆಗೆ ಕಮಿಟ್ ಆದರೆ ಭರ್ಜರಿ ಆಫರ್ ಅನ್ನ ಮುಂದಿಟ್ಟಿದೆ. ಲಿಮಿಟೆಡ್ ಸಂಖ್ಯೆಯಲ್ಲಿ ಇವಿಗಳನ್ನ ಭಾರತಕ್ಕೆ ಆಮದು ಮಾಡಿಕೊಳ್ಳುವಾಗ ಪ್ರಸ್ತುತ ಇರೋ 70%, 100% ಈ ತರ ಹೈ ಇಂಪೋರ್ಟ್ ಡ್ಯೂಟಿ ಕಟ್ಟಬೇಕು ಅಂತಿಲ್ಲ. ಜಸ್ಟ್ 15% ಇಂಪೋರ್ಟ್ ಡ್ಯೂಟಿ ಪೇ ಮಾಡಿದ್ರೆ ಸಾಕು, ನೀವು ಕಾರ್ ತಂದು ಮಾರಬಹುದು ಅಂತ ಬೃಹತ್ ಕೈಗಾರಿಕಾ ಸಚಿವಾಲಯ ಹೊಸ ಆಫರ್ ಮುಂದಿಟ್ಟಿದೆ. ಆದ್ರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸ್ಥಾಪಿಸೋಕೆ ಕಮಿಟ್ ಆಗಬೇಕು. 4,150 ಕೋಟಿ ರೂಪಾಯಿ ಹೂಡಿಕೆ ಮಾಡಬೇಕು. ಹಾಗೂ ಪ್ರತಿ ವರ್ಷಕ್ಕೆ 15% ಇಂಪೋರ್ಟ್ ಡ್ಯೂಟಿ ರೇಟ್ನಲ್ಲಿ 8,000 ಇವಿಗಳನ್ನ ನೀವು ತರಬಹುದು. ಹಂತ ಹಂತವಾಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆ ರೀತಿ ಒಂದು ಸ್ಕೀಮನ್ನು ಸರ್ಕಾರ
ಮುಂದಿಟ್ಟಿದೆ. ಆದರೆ ಇದೇ ಟೈಮ್ನಲ್ಲಿ ಕುಮಾರಸ್ವಾಮಿ ಟೆಸ್ಲಾ ಬಗ್ಗೆ ಕೇಳಿದಾಗ, ಟೆಸ್ಲಾ ಸದ್ಯಕ್ಕೇನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ, ಆ ರೀತಿ ಅನ್ಕೊಳಕ್ಕೆ ಹೋಗಬೇಡಿ. ಅವರಿಗೆ ಇಲ್ಲಿ ಶೋರೂಮ್ ತೆಗೆದು ಮಾರಕ್ಕಷ್ಟೇ ಇಂಟ್ರೆಸ್ಟ್ ಇದೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಜೂನ್ 3ರಿಂದ 5ನೇ ತಾರೀಕಿನವರೆಗೆ 2ನೇ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ರಾಮ ಮಂದಿರದ ಮೇಲೆ ಚಿನ್ನ ಲೇಪಿತ ಕಳಶವನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಇನ್ನು ನಕ್ಸಲ್ ಬೇಟೆ ವೇಗವಾಗಿ ಮುಂದುವರೆದಿದೆ. ದೊಡ್ಡ ಪ್ರಮಾಣದಲ್ಲಿ ಶರಣಾಗತಿ ಕೂಡ ನಡೀತಾ ಇದೆ. ಛತ್ತೀಸ್ಗಢದ ಸುಕ್ಮಾದಲ್ಲಿ 16 ನಕ್ಸಲರು ಅವರೇ ಮುಂದೆ ಬಂದು ಶರಣಾಗತರಾಗಿದ್ದಾರೆ. ಈ ಮೂಲಕ ಅಲ್ಲಿನ ಕೆರ್ಲಾಪೆಂಡಾ ಅನ್ನೋ ಹಳ್ಳಿ ನಕ್ಸಲ್ ಮುಕ್ತ ಆಗಿದೆ. ಅತ್ತ ಒಡಿಶಾದ ಸುಂದರ್ಗಢ್ ಅನ್ನೋ ಕಡೆ ನಕ್ಸಲರು ಲೂಟಿ ಮಾಡಿದ ಸುಮಾರು 2.5 ಟನ್ ತೂಕದ ಸ್ಫೋಟಕ ವಸ್ತುವನ್ನ ಭದ್ರತಾ ಪಡೆಗಳು ಮತ್ತೆ ಸೀಸ್ ಮಾಡಿದ್ದಾರೆ. ಟೆಕ್ ದಿಗ್ಗಜ ಇಲಾನ್ ಮಸ್ಕ್ರ ತಂದೆ ಬಿಸಿನೆಸ್ ಮ್ಯಾನ್ ಎರಾಲ್ ಮಸ್ಕ್ ಇದೀಗ ದಿಲ್ಲಿಗೆ ಬಂದಿದ್ದಾರೆ. 5 ದಿನಗಳ ಭಾರತ ಪ್ರವಾಸ ವೇಳೆ ಎರಾಲ್ ಮಸ್ಕ್ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ. ಭಾರತದ ರಾಜಕೀಯ ನಾಯಕರು, ಹೂಡಿಕೆದಾರರು, ಬಿಸಿನೆಸ್ ಮ್ಯಾನ್ಗಳೊಂದಿಗೆ ಮೀಟಿಂಗ್ ನಡೆಸ್ತಾರೆ. 2025ರ ಮಹಿಳಾ ವಿಶ್ವಕಪ್ಗೆ ಐಸಿಸಿ ಮುಹೂರ್ತ ಫಿಕ್ಸ್ ಮಾಡಿದೆ. ಮುಂದಿನ ಸೆಪ್ಟೆಂಬರ್ 30ರಿಂದ ನವೆಂಬರ್ 2ನೇ ತಾರೀಕಿನವರೆಗೆ ಈ ವರ್ಲ್ಡ್ ಕಪ್ ಮ್ಯಾಚಸ್ ಭಾರತ ಮತ್ತು ಲಂಕಾದಲ್ಲಿ ನಡೆಯಲಿವೆ. ಸೆಪ್ಟೆಂಬರ್ 30ನೇ ತಾರೀಕು ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಇನ್ನು ಸೆಮಿಫೈನಲ್ 1 ಗುವಾಹಟಿ ಅಥವಾ ಕೊಲಂಬೋದಲ್ಲಿ, ಹಾಗೆ ಸೆಮಿಫೈನಲ್ 2 ಬೆಂಗಳೂರಲ್ಲಿ ನಡೆಯುತ್ತೆ. ಉಳಿದಂತೆ ನವೆಂಬರ್ 2ನೇ ತಾರೀಕು ಫೈನಲ್ ಬೆಂಗಳೂರು ಅಥವಾ ಕೊಲಂಬೋದಲ್ಲಿ ನಡೆಯುತ್ತೆ ಅಂತ ಐಸಿಸಿ ಮಾಹಿತಿ ನೀಡಿದೆ. ಅಂದಹಾಗೆ ಈ ಟೂರ್ನಿಯಲ್ಲಿ ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಶ್ರೀಲಂಕಾ, ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಈ 8 ತಂಡಗಳು ಪಾಲ್ಗೊಳ್ಳಲಿವೆ. ಇನ್ನು ಸೌತ್ ಆಫ್ರಿಕನ್ ವಿಕೆಟ್ ಕೀಪರ್ ಬ್ಯಾಟರ್ ಹೆನ್ರಿ ಕ್ಲಾಸೆನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಸೌತ್ ಆಫ್ರಿಕಾ ಪರವಾಗಿ 60 ಏಕದಿನ, 58 ಟಿ20 ಹಾಗೂ 4 ಟೆಸ್ಟ್ ಪಂದ್ಯಗಳನ್ನಾಡಿರೋ ಕ್ಲಾಸೆನ್ ಈ ಬಾರಿ ಐಪಿಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಪ್ರತಿನಿಧಿಸಿದ್ರು. ಇನ್ನು ವಾರದ ಮೊದಲ ವಹಿವಾಟಿನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 77 ಪಾಯಿಂಟ್ಸ್ ಬಿದ್ದು 81,373ಕ್ಕೆ ತಲುಪಿದೆ. ನಿಫ್ಟಿ 34 ಪಾಯಿಂಟ್ಸ್ ಇಳಿದು 24,716ಕ್ಕೆ ರೀಚ್ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಟೀಲ್ ಆಮದಿನ ಮೇಲೆ ಟ್ಯಾರಿಫ್ ಅನ್ನ 50%ಗೆ ಜಂಪ್ ಮಾಡಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಸಂಘರ್ಷ, ಕೋವಿಡ್ ಕೇಸ್ ಹೆಚ್ಚಳ ಇವೆಲ್ಲದರಿಂದ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಆಯಿತು. ಹೂಡಿಕೆದಾರರು ಕೇರ್ಫುಲ್ ಆಗಿದ್ರು. ಆದರೆ FMCG, ರಿಯಲ್ ಎಸ್ಟೇಟ್ ಮತ್ತು ಫಿನಾನ್ಷಿಯಲ್ ಸೆಕ್ಟರ್ ಪರವಾಗಿಲ್ಲ ಅನ್ನೋ ಥರದಲ್ಲಿದ್ವು. ಹಾಗೆ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಅದಾನಿ ಪೋರ್ಟ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಎಟರ್ನಲ್, ಟಾಟಾ ಕನ್ಸ್ಯೂಮರ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಗ್ರೀನ್ನಲ್ಲಿದ್ವು. ಹೀರೋ ಮೊಟೊಕಾಪ್, ಟೆಕ್ ಮಹೀಂದ್ರಾ, JSW ಸ್ಟೀಲ್, HDFC ಲೈಫ್, ಟಾಟಾ ಸ್ಟೀಲ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯಾಗಿ 85 ರೂಪಾಯಿ 39 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,325 ರೂಪಾಯಿ ಹೆಚ್ಚಾಗಿ 96,680 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,215 ರೂಪಾಯಿ ಹೆಚ್ಚಾಗಿ 88,560 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 303 ರೂಪಾಯಿ ಹೆಚ್ಚಾಗಿ 97,761 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagad.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.